ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಫಿಶ್ ಫ್ರೈ ತವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಬೇಕಾಗಿರುವ ಸಾಮಗ್ರಿ: ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಒಂದು ಮೊಟ್ಟೆ, ಹಸಿರುಮೆಣಸಿನಕಾಯಿ, ಕರಿಬೇವು, ಶುಂಠಿ 2 ಇಂಚು, ಬೆಳ್ಳುಳ್ಳಿ 2 ಗೆಡ್ಡೆ, ಸ್ವಲ್ಪ ಕಾರ್ನ್ಫ್ಲವರು, ಕರಿಮೆಣಸು ಸ್ವಲ್ಪ. ಇದನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಇವಾಗ ರೆಡಿ ಆಗಿದೆ. ಇದಕ್ಕೆ ಹುಣಸೆಹಣ್ಣು ಹುಳಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಒಂದು ಅರ್ಧ ಕಪ್ಪು, ಒಂದು ಮೊಟ್ಟೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಈ ಫಿಶ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಈ ಮಿಕ್ಸ್ನ ಫಿಶ್ಗೆ ಅಪ್ಲೈ ಮಾಡಿ 30 to 1 hour ಇಟ್ಮೇಲೆ 30 minutes to 1 hour ಇಟ್ಮೇಲೆ ಡೈರೆಕ್ಟು ಫ್ರೈ ಮಾಡ್ತಾ ಇರ್ಬೋದು ಒಲೆ ಮೇಲೆ ಇಟ್ಟು. ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ನೀವು ರುಬ್ಬಬೇಕಾದ್ರೆ ನೀರು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ವಿತೌಟ್ ವಾಟರು ಚೆನ್ನಾಗಿ ರುಬ್ಬೇಡಿ. ಇವಾಗ ರೆಡಿಯಾಗಿದೆ. ಇದನ್ನು ಫಿಶ್ಗೆ ಅಪ್ಲೈ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಎಣ್ಣೆ ಬಿಡ್ತಾ ಇರೋದು. ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕೋತೀನಿ ನಾನು. ಇದಾದಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆಯಿಂದ 1 hour ಫ್ರಿಜ್ಜಲ್ಲಿ ಇಟ್ಟರೆ ಆಮೇಲೆ ಯೂಸ್ ಮಾಡೋದು. ಇವಾಗ ಮ್ಯಾರಿನೇಟ್ ಆಗಿದೆ ಫಿಶ್ಶು, 1 hour ಮ್ಯಾರಿನೇಟ್ ಆಗಿದೆ. ಇವಾಗ ತವಾ ಇಟ್ಟಿದ್ದೀನಿ. ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ನೋಡ್ಕೊಂಡಾಗಬೇಕು. ಒಂದು 10 ಸ್ಪೂನಿಂದ ಒಂದು 15 ಸ್ಪೂನ್ ಆಗುತ್ತೆ. ಫುಲ್ಲು ತವಾ ಕವರ್ ಆಗಬೇಕು. ಜಾಸ್ತಿನ ಹಾಕಕ್ಕೆ ಹೋಗ್ಬೇಡಿ, ಕಮ್ಮಿನ ಹಾಕಕ್ಕೆ ಹೋಗ್ಬೇಡಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಎಣ್ಣೆ ಕಾದ್ಮೇಲೆ ಫಿಶ್ ಹಾಕೋಣ. ಎಣ್ಣೆ ಕಾಯಿದೆ, ಫಿಶ್ ಹಾಕೊಳ್ಳೋಣ. ಫಿಶ್ 10 ರಿಂದ 15 ನಿಮಿಷ ಬೇಯಿಸಬೇಕು. ಒಂದು 7-8 ನಿಮಿಷ ಆದಮೇಲೆ ರಿವರ್ಸ್ ಮಾಡಿ ಹಾಕೋಣ. ಇವಾಗ ಒಂದು ಸೈಡ್ ಬೆಂದಿದೆ. ನೆಕ್ಸ್ಟ್ ಇನ್ನೊಂದು ಕಡೆ ತಿರ್ಗಿಸೋಣ. ಇವಾಗ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ತವಾ ಫ್ರೈ ರೆಡಿಯಾಗಿದೆ. ತವಾ ಫ್ರೈ ರೆಡಿಯಾಗಿದೆ. ಫಿಶ್ ತವಾ ಫ್ರೈ
ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.